ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಇನ್ನು HSTR, GPSTRಗೆ ಮತ್ತು PSTR ಮತ್ತು ದೈಹಿಕ ಶಿಕ್ಷಕರ ನೇಮಕಾತಿಗೆ ಕಾಲ್ ಮಾಡಿದ್ದಾರೆ. ಅಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಯಾವ ರೀತಿಯಾಗಿರಬೇಕು, ಇಲ್ಲಿ ವಿಶೇಷ ಸೂಚನೆಗಳನ್ನು ಏನು ಕೊಟ್ಟಿದ್ದಾರೆ ಮತ್ತು ಸಿಂಧುತ್ವವನ್ನು ಯಾರ್ಯಾರು ಮಾಡಿಸ್ಬೇಕಂತ ಕೊಟ್ಟಿದ್ದಾರೆ ಮತ್ತು ಕೆಲವೊಂದಿಷ್ಟು ಜಾತಿಗಳಿಗೆ ಕನ್ಸೆಷನ್ ಕೊಟ್ಟಿದ್ದಾರೆ. ವಿವಾಹಿತ ಮಹಿಳೆಯರ ಯಾವ ರೀತಿಯಾಗಿ ಜಾತಿ ಪ್ರಮಾಣಪತ್ರ ತೆಗಿಬೇಕು, ವೃತ್ತಿಯಲ್ಲಿರುವಂಥವ್ರು ಯಾವ ರೀತಿಯಾದಂಥ ಜಾತಿ ಪ್ರಮಾಣಪತ್ರ ತೆಗಿಬೇಕು ಮತ್ತು ಅವಿವಾಹಿತರು ಯಾವ ರೀತಿಯಾದಂಥ ಜಾತಿ ಪ್ರಮಾಣಪತ್ರವನ್ನು ತೆಗಿಬೇಕು ಅನ್ನೋದರ ಕುರಿತಾಗಿ ಡೀಟೇಲಾಗಿ ಕೊಟ್ಟಿದ್ದಾರೆ. ಹೀಗಾಗಿ ಈ ವಿಡಿಯೋದಲ್ಲಿ ಅವನ್ನೆಲ್ಲವನ್ನು ಹೇಳ್ತಾ ಬರುತ್ತೆ ಅಂತ ವಿಡಿಯೋವನ್ನು ಎಂಡ್ವರೆಗೆ ನೋಡಿ. ಆದಮೇಲೆ ಜಾತಿ ಪ್ರಮಾಣಪತ್ರಕ್ಕೆ ಸಂಬಂಧಪಟ್ಟಂತೆ ಅವರು ಏನು ಹೇಳ್ತಾರೆ ಅಂತಂದರೆ, ಈ ಗುಂಪಿನಾಗ ಬರುವಂಥವರು ABC ಪರಿಶಿಷ್ಟ ಜಾತಿ ABC ಮತ್ತು ಪರಿಶಿಷ್ಟ ಪಂಗಡದವರು ನಮೂನೆ D ಮತ್ತು ಕ್ಯಾಟಗರಿ 1ದವರು ನಮೂನೆ E ಮತ್ತು ಉಳಿದಂಥವರು ನಮೂನೆ Fನಲ್ಲಿ ತೆಗೆಸಬೇಕು ಅಂತ ಕೊಡ್ತಾರೆ. ಈ ನಮೂನೆಯನ್ನು ತಹಶೀಲ್ದಾರ್ ಅವರು ಕೊಡೋದ್ರಿಂದ ಇದ್ರ ಬಗ್ಗೆ ನೀವು ತಲೆ ಕೆಡಿಸುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಏನು ಮಾಡಬೇಕು, ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕದ ಒಳಗಾಗಿ ನಿಮ್ಮ ಜಾತಿ ಪ್ರಮಾಣಪತ್ರ ಬರಬೇಕು. ಹೀಗಾಗಿ ನೀವು ನೆಮ್ಮದಿ ಕೇಂದ್ರಕ್ಕೂ ಕರ್ನಾಟಕ 1ಕ್ಕೂ ಹೋಗ್ಕೊಂಡು ನೀವೇನು ಮಾಡಿರಿ, ಇವತ್ತಿಂದನೇ ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನು ತೆಗೆಸ್ಲಿಕ್ಕೆ ಕೊಡಿ. ತೆಗೆಸುವಾಗ ಉದ್ಯೋಗಕ್ಕಾಗಿ ನನಗೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಬೇಕಾಗಿದೆ ಅಂತ ನೀವು ತೆಗೆಸ್ಬೇಕು. ಇದು ಒಂದು ಕೆಲಸ ನೀವು ಮಾಡಬೇಕು. ಓಕೆ, ಇವರೇನು ಹೇಳ್ತಾರೆ, ಇಲ್ಲಿ RD ನಂಬರನ್ನು ಕಡ್ಡಾಯವಾಗಿ ನಮೂದಿಸಬೇಕಂತ ಕೊಟ್ಟಿದ್ದಾರೆ. ಹೀಗಾಗಿ ಅಪ್ಲಿಕೇಶನ್ ಹಾಕುವಾಗ RD ನಂಬರ್ ಬೇಕು ಮತ್ತು ಈ RD ನಂಬರು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಒಳಗಾಗಿಯೇ ಇರಬೇಕು ಅಂತ ಕೊಡ್ತಾರೆ. ಮತ್ತು 5 ವರ್ಷದ ವ್ಯಾಲಿಡಿಟಿ ಇದೆಯಾ ಅಂತ ಕೇಳಿದರೆ ಇಲ್ಲಿ ಅದರ ಬಗ್ಗೆ ಏನೂ ಮೆನ್ಷನ್ ಮಾಡಿಲ್ಲ. 5 ವರ್ಷದ ಒಳಗಿಂದಿರಬೇಕು ಏನು ಅಂತೇಳಿ. ಆದಷ್ಟು ನಿಮ್ಮ ಹತ್ರ ಈ ಒಂದು 2 ವರ್ಷ ಹಿಂದಿಂದು ಅದು ಉದ್ಯೋಗಕ್ಕಾಗಿ ತೆಗೆಸಿದಿತ್ತು ಅಂತಂದರೆ ಅಪ್ಲೈ ಮಾಡಿ, ಇಲ್ಲದಿದ್ದರೆ ಹೊಸದನ್ನು ತೆಗೆಸಿ. ಸುಮಾರು ಇನ್ನೂ ಒಂದು 30 ದಿನ ಟೈಮ್ ಇದೆ ನಿಮಗೆ. ಹೆಂಗಾದರೂ 20 ದಿನದಲ್ಲಿ ನಿಮಗೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಸಿಗುತ್ತೆ. ಮತ್ತು ಇಲ್ಲಿ ವಿಶೇಷ ಸೂಚನೆಗಳನ್ನು ನೋಡ್ತಾ ಬರೋದಾಗಿತ್ತು ಅಂದರೆ ವಿಶೇಷ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದಿಷ್ಟು ಜಾತಿಗಳಿಗೆ 2A ಅಂತ ಕೊಡ್ತಾರೆ. ಶಿಕ್ಷಣ ಕಲಿಯುವಾಗ 2A ಅಂತ ಕೊಡ್ತಾರೆ. ಅದು ಅಧಿಸೂಚನೆ ನಂಬರನ್ನು ಕೊಟ್ಟಿದ್ದಾರೆ. ಅಲ್ಲಿ ಬಣಜಿಗ, ಗೌಡ ಬಣಜಿಗ, ತಲೆನಾಡು ಏನೇನೋ ಕೊಟ್ಟಿದ್ದಾರೆ. ಈ ಕೆಲವೊಂದಿಷ್ಟು ಜಾತಿಗಳು ಇವು ನೋಡಿರಿ, ನೀವು ಸ್ಕ್ರೀನ್ಶಾಟನ್ನು ಸಹಿತ ತಗೊಂಡು ಈ ಜಾತಿಯ ಅಭ್ಯರ್ಥಿಗಳಿಗೆ ಅವ್ರು ಏನು ಹೇಳ್ತಾರೆ ಅಂತಂದರೆ, ಶಿಕ್ಷಣಕ್ಕಾಗಿ 2A ಕೊಡ್ತಿದ್ರು, ಇವರು ಉದ್ಯೋಗಕ್ಕಾಗಿ 3A ಮೀಸಲಾತಿಯನ್ನು ಪರಿಗಣಿಸಲಾಗುವುದು ಅಂತ ಕೊಡ್ತಾರೆ. ಇವ್ರು ಏನು ಮಾಡಬೇಕು, ಉದ್ಯೋಗ ಅಂತ ಕೊಟ್ಟರೆ ಇವರಿಗೆ 3A ಕ್ಯಾಟಗರಿಯಲ್ಲಿ ಕೊಡ್ತಾರೆ. ಹೀಗಾಗಿ ಇವರು ಶಿಕ್ಷಣವನ್ನು 2Aದಲ್ಲಿ, ಉದ್ಯೋಗವನ್ನು 3Aದಲ್ಲಿ ಪಡೆಯೋದ್ರಿಂದ ಇವರು ಕಡ್ಡಾಯವಾಗಿ 3Aದಲ್ಲಿ ತೆಗಿಬೇಕು ಅಂತ ಕೊಡ್ತಾರೆ. ನೆಕ್ಸ್ಟು ಜಾತಿ ಉಪಜಾತಿ ನೋಡಿರಿ, ಮೀಸಲಾತಿ ಅರ್ಜಿಯಲ್ಲಿ ಕಡ್ಡಾಯವಾಗಿ ಮೀಸಲಾತಿ ಕೋರಿದ್ದು ಶಿಕ್ಷಣ ಸಲುವಾಗಿ ಪಡೆದ ಮೀಸಲಾತಿ ಮಾತ್ರ ಪರಿಗಣಿಸಲಾಗುವುದಿಲ್ಲ ಅಂತ ಕೊಡ್ತಾರೆ. ಶಿಕ್ಷಣಕ್ಕಾಗಿ ನೀವೇನಾದರೂ ಜಾತಿ ಪ್ರಮಾಣಪತ್ರ ಪಡೆದಿದ್ದರೆ ಅದನ್ನು ತಗೊಳ್ಳೋದಿಲ್ಲ, ಉದ್ಯೋಗಕ್ಕಾಗಿ ಮಾತ್ರ ರಿಸೀವ್ ಮಾಡ್ತೀವಿ ಅಂತ ಕೊಡ್ತಾರೆ. ಇದ್ರ ಬಗ್ಗೆ ಸ್ಪಷ್ಟವಾಗಿ ಸಹಿತ ಇಲ್ಲಿ ಹೇಳ್ತಾ ಬರ್ತಾರೆ. ಉದ್ಯೋಗದ ಸಲುವಾಗಿ ಪಡೆದ ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನು ಮಾತ್ರ ಪರಿಗಣಿಸಲಾಗುವುದು. ಶಿಕ್ಷಣ ಮತ್ತು ಇತರೆ ಸೌಲಭ್ಯಗಳಿಗಾಗಿ ಪಡೆದಂಥ ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನು ಸ್ವೀಕರಿಸಲಾಗುವುದಿಲ್ಲ. ಹೀಗಾಗಿ ಎಲ್ಲ ಅಭ್ಯರ್ಥಿಗಳು ನೀವು ನೆಮ್ಮದಿ ಕೇಂದ್ರಕ್ಕೆ ಕರ್ನಾಟಕವನ್ನು ಅರ್ಜಿ ಸಲ್ಲಿಸುವಾಗ ನಮಗೆ ಉದ್ಯೋಗದ ಸಲುವಾಗಿ ನಾನು ಜಾತಿ ಪ್ರಮಾಣಪತ್ರ ಬೇಕು ಅಂತೇಳಿ ನೀವು ಅರ್ಜಿಯನ್ನು ಸಲ್ಲಿಸ್ರಿ. ಮತ್ತು ಮೀಸಲಾತಿ ಕೋರಿ ಜಾತಿ ಮತ್ತು ಆದಾಯ ಎಲ್ಲ ಅಭ್ಯರ್ಥಿಗಳು ಸಿಂಧುತ್ವ ಪ್ರಮಾಣಪತ್ರವನ್ನು ಕೊಡಬೇಕು ಅಂತ ಹೇಳ್ತಾರೆ. ಸಿಂಧುತ್ವ ಪ್ರಮಾಣಪತ್ರವನ್ನು ಎಲ್ಲ ಅಭ್ಯರ್ಥಿಗಳು ಕಡ್ಡಾಯವಾಗಿ ನೀಡಬೇಕು ಅನ್ನುವಂಥ ಒಂದು ನಿಯಮವನ್ನು ಕೊಟ್ಟಿದ್ದಾರೆ. ಆಯ್ಕೆ ಪಟ್ಟಿಯಲ್ಲಿ ಸಾಮಾನ್ಯ ವರ್ಗದಲ್ಲಿ ಆಯ್ಕೆಯಾದರೂ ಸೇರಿದಂತೆ ಸಿಂಧುತ್ವ ಪ್ರಮಾಣಪತ್ರ ಎಲ್ಲರೂ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಹೀಗಾಗಿ ನೀವು ಉದ್ಯೋಗಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದರೆ ನಿಮಗೆ ಸಿಂಧುತ್ವಕ್ಕೆ ಯಾವುದೇ ರೀತಿಯ ಸಮಸ್ಯೆ ಬರೋದಿಲ್ಲ. ಶಿಕ್ಷಣಕ್ಕಾಗಿ ನೀವು ಅರ್ಜಿಯನ್ನು ಸಲ್ಲಿಸಿದೇ ಆಗಿತ್ತು ಅಂತಂದರೆ ಶಿಕ್ಷಣದ ಜಾತಿ ಪ್ರಮಾಣಪತ್ರ ತಗೊಂಡ್ರೆ ನಿಮಗೆ ಸಿಂಧುತ್ವ ತೆಗೆಸಲಿಕ್ಕೆ ಬರೋದಿಲ್ಲ. ಇದೊಂದು ನೀವು ಸ್ಪಷ್ಟವಾಗಿ ತಿಳ್ಕೊಂಡಿಟ್ಕೋಬೇಕು. ನೆಕ್ಸ್ಟು ಏನೇ ನಿಮ್ಮ ಒಂದು ಗುಂಪಿನಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ನಿಗದಿತ ಕೊನೆಯ ದಿನಾಂಕದ ಅಭ್ಯರ್ಥಿಗಳು ಪ್ರಮಾಣಪತ್ರ ಅಂಗೀಕರಿಸಲಾಗುವುದು. ಅಂದರೆ ನೀವು ಜಾತಿ ಪ್ರಮಾಣಪತ್ರವನ್ನು ಕೊನೆಯ ದಿನಾಂಕ, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 7/9 ಇದೆ, ಅದರ ನಂತರದಲ್ಲಿ ತೆಗೆಸಿದರೆ ಅದನ್ನು ಸ್ವೀಕರಿಸುತ್ತಿಲ್ಲ ಅಂತ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ವಿಶೇಷ ಅಂತಂದರೆ ಇಲ್ಲಿ ಎಲ್ಲಿಯೂ ಸಹಿತ ವಿವಾಹಿತ ಮಹಿಳೆ ಬಗ್ಗೆ ಮೆನ್ಷನ್ ಮಾಡಿಲ್ಲ. ಹೀಗಾಗಿ ವಿವಾಹಿತ ಮಹಿಳೆಯರಾಗಿರ್ಬೋದು ಮತ್ತು ಕೆಸೆಟ್ಟಲ್ಲಿ ಉದ್ಯೋಗಸ್ಥ ಅಭ್ಯರ್ಥಿ ಅಂತ ಕೊಟ್ಟಿದ್ರು, ಅದರ ಬಗ್ಗೆ ಏನೂ ಮೆನ್ಷನ್ ಇರೋದಿಲ್ಲ. ಹೀಗಾಗಿ ನೀವೇನು ಮಾಡಿ, ಆಲ್ಮೋಸ್ಟ್ ಆಗಿ ಅರ್ಜಿ ಸಲ್ಲಿಸುವಾಗ ಉದ್ಯೋಗಕ್ಕಾಗಿ ಅಂತೇಳಿ ಸಲ್ಲಿಸಿ. ಯಾರು ವಿವಾಹಿತ ಮಹಿಳೆಯರಿದ್ದರೆ ಅದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ, ಆದಷ್ಟು ನಿಮ್ಮ ಯಜಮಾನರ ಹೆಸರಿನಿಂದ ನೀವು ತೆಗೆಸಲಿಕ್ಕೆ ಪ್ರಯತ್ನವನ್ನು ಮಾಡಿ. ಮತ್ತು ಹೈಕೋರ್ಟ್ ಸಹಿತ ತೀರ್ಪಿನಲ್ಲಿ ಅದು ತಂದೆದು ಕೊಡ್ಬೋದು, ಯಜಮಾನರದ್ದು ಕೊಡಬೇಕು ಅಂತ ಹೇಳಿದೆ. ಬಟ್ ನೀವು ಎಲ್ಲ ಕಡೆ ಈಗ ಯಜಮಾನರ ಹೆಸರಿನಲ್ಲೇ ಇರಬೇಕಂತಿದೆ. ಹೀಗಾಗಿ ನೀವು ಗಂಡನ ಹೆಸರಿನಿಂದ ನೀವೇನು ಮಾಡಬೇಕು, ನೀವು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ತೆಗೆಯಲಿಕ್ಕೆ ಟ್ರೈ ಮಾಡಿ. ಬಟ್ ಇದರಲ್ಲಿ ಅದರ ಬಗ್ಗೆ ಯಾವುದೇ ರೀತಿಯಂಥ ಮೆನ್ಷನ್ ಇಲ್ಲ. ಮೆನ್ಷನ್ ಇರುವಂಥದ್ದು ಉದ್ಯೋಗಕ್ಕಾಗಿ ಅನ್ನುವಂಥದ್ದೊಂದು
ಕೆಲವೊಂದಿಷ್ಟು ಜಾತಿಗಳು 3Aಯಲ್ಲಿ ಮತ್ತು ಸಿಂಧುತ್ವದ ಬಗ್ಗೆ ಭಾಳಷ್ಟು ಒತ್ತಿ ಕೊಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು.